ಈ ಕನಕದಾಸರು ಒಂದು ಅಲ್ಲಿ ದ್ವಾರ ಹತ್ರ ಮಲ್ಕೊಂಡಿರ್ತಾರೆ. ಆ ದ್ವಾರದಲ್ಲಿ ಅವ್ರನ್ನ ಕುಂಡಿಸಿ ಅವ್ರು ಊಟ ಮಾಡೋದಕ್ಕೆ ಅಲ್ಲಿ ಪಾತ್ರೆ, ಬಂಗಾರದ ಪಾತ್ರೆ ಎಲ್ಲ ಕೊಟ್ಟು ಅವ್ರು ಊಟ ಮಾಡಿಸಿ ಆಮೇಲೆ ಮಲ್ಕೊಳ್ಳೋದಕ್ಕೆ ಅಲ್ಲೇನು ಇದು ವ್ಯವಸ್ಥೆ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ತನ್ನ ಈ ವಿಗ್ರಹದ ಮೇಲೆ ಹಾಕಿರ್ತಕ್ಕಂಥ ಒಂದು ದುಪ್ಪಟ ಅಂದರೆ ಅವ್ರ ಮೇಲೆ ಶಾಲು ಅದನ್ನು ತಗೊಂಬಂದು ಕೆಳಗಡೆ ಬಂಗಾರದ ಶಾಲುವನ್ನು ತಗೊಂಬಂದು ಕೆಳಗಡೆ ಹಾಸ್ಬಿಟ್ಟು ಇವರು ಒಂದು ಅಲ್ಲಿ ಅದ್ರ ಮೇಲೆ ಮಲ್ಕೊ ಅಂತೇಳಿ ಅದ್ರ ಮೇಲೆ ಕಂಬಳಿ ಹೊಚ್ಚಿಸ್ಬಿಟ್ಟು ಹೊರಟೋಗ್ತಾರೆ ದೇವರು. ಆಗ ಬೆಳಗ್ಗೆ ಬಂದು ಐನೋರು ನೋಡ್ತಾರೆ, ಎಲ್ಲ ಬಾಗಿಲುಗಳೆಲ್ಲ ಓಪನ್ ಇರ್ತದೆ ಮತ್ತು ದೇವ್ರ ಮೇಲೆ ಇರ್ತಕ್ಕಂಥ ಬಂಗಾರದ ಪಾತ್ರೆನೂ ಇರೋದಿಲ್ಲ, ಅವ್ರ ಮೇಲೆ ಒಂದು ದುಪ್ಪಟ ಇರ್ತವೆ ಹೊದಿಸಿರ್ತಾರೆ, ಅದು ಇರೋದಿಲ್ಲ. ಸೊ ಯಾರೋ ಕಳ್ಳರು ಬಂದು ಕದ್ದುಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಎಲ್ಲ ಜನಗಳಿಗೆಲ್ಲ ಹೇಳಿದಾಗ ಇವರು ಬಂದು ನೋಡಿದ್ರೆ ಇವ್ರ ಹತ್ರ ಇರುತ್ತೆ ಬಂಗಾರದ ಪಾತ್ರೆನೂ, ಕನಕದಾಸರ ಹತ್ರ ಇರುತ್ತೆ ಆ ದುಪ್ಪಟನೂ ಮತ್ತು ಬಂಗಾರದ ಒಂದು ಪಾತ್ರೆ. ಆವಾಗ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕಂಬಕ್ಕೆ ಕಟ್ಬಿಟ್ಟು ಎಲ್ಲನೂ ಹೊಡಿಯೋಕೆ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಹಿಡ್ಕೊಂಡು ಪೈಲ್ವಾನ್ಗಳು ಕರ್ಕೊಂಬರ್ತಾರೆ ಹೊಡಿಯೋದಕ್ಕೆ. ಸೊ ಇವ್ರಾಗ ಕಲ್ಲುಗಳಲ್ಲಿ ಹಾಕ್ಸ್ತಾರೆ, ಒಂದು ಕಂಬದ ಕಟ್ಬಿಟ್ಟು ಆ ಕಂಬದು ಕಟ್ಟಿ ಕಲ್ಲಲ್ಲಿ ಹೊಡಿತಿರ್ಬೇಕಾದ್ರೆ ಅಲ್ಲಿ ದೇವ್ರಿಗೆ ಹೋಗಿ ಕಲ್ಲು ಬೀಳ್ತಾಯಿತ್ತು. ಇವ್ರಿಗೇನು ಒಂಚೂರು ಆಗ್ತಾ ಇರಲಿಲ್ಲ. ಅಲ್ಲಿ ಪ್ರಧಾನ ಅರ್ಚಕರು ಅಲ್ಲಿ ಇರಬೇಕಾದ್ರೆ ರಕ್ತ ಮೈಯಲ್ಲಿ ಕಿತ್ಕೊಂಬರ್ತಾಯಿತ್ತು. ಇಲ್ಲಿ ಹಾಕೋ ಕಲ್ಲು ಹೋಗಿ ತುಟಿಗೆ ತಟ್ಟರೆ ಅವರು ಅಲ್ಲಿ ದೇವರ ವಿಗ್ರಹದಲ್ಲಿ ತುಟಿ ಹಲ್ಲುಗಳು ಎಲ್ಲ ಡ್ಯಾಮೇಜ್ ಆಗ್ತಾಯಿತ್ತು. ಸೊ ಇದನ್ನು ನೋಡಿಬಿಟ್ಟು ಪ್ರಧಾನ ಅರ್ಚಕರು ಇಲ್ಲಿ ಬಂದಿರತಕ್ಕಂಥವ್ರು ಯಾರೋ ಮಹಾನ್ ಭಕ್ತರು, ತಿಮ್ಮಪ್ಪನ ಭಕ್ತರು ಅವರು ಅಂಥೇಳಿ ಆವಾಗ ಈಚೆಗೆ ಬಂದು ಅವ್ರನ್ನೆಲ್ಲ ಬೇಯ್ದು ಅವರ ಕಂಬ ಕಟ್ಟಾಕಿನಲ್ಲಿ ಬಿಡಿಸಿ ಅಲ್ಲಿಂದ ಈಚೆಗೆ ಏಕಾಂತ ಸೇವೆ ಅಂತ ಕನಕದಾಸರಿಗೆ ಮಾತ್ರ ತಿಮ್ಮಪ್ಪನಿಗೆ ಒಂದು ದಿನ ಏಕಾಂತ ಸೇವೆ ಅಂತ ಅಲ್ಲಿ ಇರ್ತಕ್ಕಂಥ ಅರ್ಚಕರೆಲ್ಲ ಡಿಸೈಡ್ ಮಾಡಿ ಇವರು ತುಂಬ ಭಕ್ತರು, ಇವರು ತಿಮ್ಮಪ್ಪನ ಭಕ್ತರು, ಇವ್ರಿಗೆ ಇನ್ನು ಮುಂದೆ ಏಕಾಂತ ಸೇವೆ ಅಂತ ಕೊಡಬೇಕು ಅಂತೇಳಿ ಅವ್ರೊಬ್ರಿಗೆ ಮಾತ್ರ ಅವರು ತಿಮ್ಮಪ್ಪನ ಹತ್ರ ಏಕಾಂತ ಸೇವೆಯನ್ನು ಕೊಡ್ತಾರೆ. ಈ ಥರ ನಮ್ಮ ಕನಕದಾಸರು ಅನೇಕ ಭಕ್ತಿ ದೇವರುಗಳಲ್ಲಿ ಅವ್ರಿಗೆ ಅಚ್ಚುಮೆಚ್ಚಿನ ಅಂದರೆ ಉಡುಪಿ ಮತ್ತು ತಿಮ್ಮಪ್ಪನ ಬೆಟ್ಟ ತಿರುಪತಿ ಈ 2 ಪ್ಲೇಸು, ಆಮೇಲೆ ಆದಿಕೇಶವ, ಕಾಗಿನೆಲೆ, ಬ್ಯಾಡಿಗೆ, ಈ ಒಂದು 4 ಜಾಗದಲ್ಲಿ ಅವರು ಓಡಾಡಿಕೊಂಡು ಈ ಥರ ಅವರು ಜೀವನ ಮಾಡಿದ ಅಂಥ ಮಹಾನ್ ದಾಸರು. ಇವತ್ತು ಭಕ್ತರು, ದೇವ್ರ ಭಕ್ತರು. ಇವತ್ತು ನಾವೆಲ್ಲನೂ ಅವರ ಜಯಂತಿನ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅಂತ ಹೇಳ್ತಾ ನನ್ನ 1-2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಿದ್ಯುತ್ ಇಲಾಖೆ ವತಿಯಿಂದ ತಿಮ್ಮಪ್ಪ ನಾಯಕನವರ 1509ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನೋಡಿ, ಈ ಪ್ರಕೃತಿಯಲ್ಲಿ ಪ್ರತಿಯೊಬ್ಬ ಮಾನವ ಹುಡ್ತಾನೆ ಸಾಯ್ತಾನೆ, ಅದು ಸಹಜ. ಅದು ಆದರೆ ಅದರಲ್ಲಿ ಕೆಲವೊಂದು ಮಹನೀಯರು ಪುಟದೇಳಿ ನಮಗೆ ತಿದ್ದಲು ಬರ್ತಾರೆ. ಆ ತಿದ್ದಲು ಬಂದಾಗ ನಾವು ಆ ಮಹನೀಯರು ಒಂದು ಯೋಗ್ಯ ರೀತಿಯಲ್ಲಿ ನಾವು ಬದುಕಬೇಕು, ಬಾಳಬೇಕು ಅನ್ನೋ ಒಂದು ಭದ್ರ ಬುನಾದಿಯ ದಾರಿಯನ್ನು ಹಾಕಿರ್ತಾರೆ. ಆ ದಾರಿಯನ್ನು ನಾವು ಈಗ 1509 ಅಂತಂದರೆ ಸುಮಾರು 500 ವರ್ಷಗಳ ಹಿಂದೆಯೇ ಕನಕದಾಸರು 538 ವರ್ಷಗಳ ಹಿಂದೆಯೇ ಅವರು ಒಂದು ಅಡಿಪಾಯ ಹಾಕಿದ್ದಾರೆ, ಭದ್ರ ಬುನಾದಿ ಹಾಕಿದ್ದಾರೆ. ಯಾಕಂದರೆ ಹಿಂದೆ ಭಾಳಷ್ಟು ತಾರತಮ್ಯ ಇತ್ತು, ಮೌಢ್ಯ ಇತ್ತು, ಕಂದಚಾರ ಇತ್ತು. ಒಬ್ಬ ಮನುಷ್ಯನನ್ನಾಗಿ ನೋಡೋ ಒಂದು ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಹನೀಯರು ನಮ್ಮ ಕನಕದಾಸರು ಒಂದು ಅಡಿಪಾಯ ಹಾಕಿರಿ. ಕುಲ ಅಂತೇಳಿ ಯಾಕೆ ಒದ್ದಾಡಿ ಸಾಯ್ತೀರಿ, ಕುಲ ಯಾವುದು, ಜಾತಿ ಯಾವುದು, ಅವನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ನೀವು ಮನುಷ್ಯರಾಗಿ ಎಲ್ಲ ಸಮಾನತೆಯಿಂದ ಬಾಳ್ರಿ ಅಂತೇಳಿ ಅವ್ರು ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟರು. ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕೇವಲ ಭಾಷಣಕಾರರಾಗ್ತಾ ಇದ್ದೀವಿ ಹೊರತು ಅದನ್ನು ಅನುಸರಿಸೋ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಪಾಲಿಸ್ತಾ ಇದ್ರು. ಇವತ್ತು ನೋಡಿ ನಮ್ಮ ಇಲಾಖೆಯಲ್ಲಿ ಹಲವಾರು ಜನ ಬಂದಿಲ್ಲ. ಯಾಕೆ ಈ ತಾರತಮ್ಯ ಅನ್ನೋದು, ಎಲ್ಲರೂ ಬಂದರೆ ಅದಕ್ಕೊಂದು ಒಳ್ಳೆ ಇದು ಇರುತ್ತೆ ಅನ್ನೋದು ನಮ್ಮೊಂದು ಇದು. ಆದಷ್ಟು ಇಂಥ ಕಾರ್ಯಕ್ರಮಗಳು ಜರುಗಿದಾಗ, ಒಳ್ಳೆ ಒಬ್ಬರು ವ್ಯಕ್ತಿ ಇದ್ದಾಗ ಆದಷ್ಟು ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂತ ಹೇಳ್ತಾ ನಾನೊಂದು 2 ಮಾತನ್ನು ಜಯಂತಿಯ ಈ ಒಂದು KEB KPTCL ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ತಿಳಿಸುತ್ತಾ, ಏನು ಈ ದಿನ ಈಗಾಗಲೇ ನಮ್ಮ AWನವರು
ಕನಕದಾಸರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಮತ್ತೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣಿಸುತ್ತೆ. ಅವರು ಮಹಾನ್ ಭಕ್ತರು, ಕಾರಣ ಜನ್ಮರು. ಏನು ಆ 15-16ನೇ ಶತಮಾನದಲ್ಲಿ ಇದ್ದಂಥ ಜಾತಿ ಪದ್ಧತಿ ಹಾಗೂ ಮೌಢ್ಯಗಳು, ಮೂಢನಂಬಿಕೆಗಳು ಇದ್ದಂಥ ಕಾಲದಲ್ಲಿ ಇವೆಲ್ಲವನ್ನು ನೋಡಿ ತಾನು ಏನು ದಾಸನಾದ ನಂತರ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಉಪಯೋಗ ಆಗಬೇಕು ಅಂತ ತನ್ನ ಎಲ್ಲ ಸಿರಿ ಸಂಪತ್ತು, ದಂಡನಾಯಕನಾಗಿದ್ದವನು ಬಂಗಾರವನ್ನು ಎಲ್ಲವನ್ನೂ ಬಡವರಿಗೆ ಹಂಚಿ ತಾನು ಒಬ್ಬ ಆದಿಕೇಶವನ ಭಕ್ತನಾಗಿ ಬಡವರ ಸೇವೆಯನ್ನು ಮಾಡಲು ದಾಸನಾಗಿ ತಾನು ಅನೇಕ ಕೀರ್ತನೆಗಳ ಮುಖಾಂತರ ಇಡೀ ದೇಶವನ್ನೆಲ್ಲ ಸುತ್ತಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿದಂಥ ಒಬ್ಬ ಮಹಾನ್ ಚೇತನ, ಮಹಾನ್ ಪುರುಷ. ಅಂಥವರ ಒಂದು ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿರೋದು ನಮ್ಮ ಪುಣ್ಯ ಅಂತ ನಾನಂತೂ ಭಾವಿಸ್ತೀನಿ. ಈ ದೇಶದಲ್ಲಿ ಈ ಸಮಾಜವನ್ನು ಉದ್ಧಾರ ಮಾಡಲು ನಮ್ಮಲ್ಲಿರ್ತಕ್ಕಂಥ ಜಾತಿ ಭೇದವನ್ನು ತೊಡೆದು ಹಾಕಲು ಅನೇಕ ಮಹನೀಯರು ಹುಟ್ಟಿದ್ದಾರೆ. ಅಂಬೇಡ್ಕರ್ ಆಗಲಿ ಅಥವಾ ನಾವು ಅನೇಕ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಜಯಂತಿ, ಬಸವಣ್ಣ ಜಯಂತಿ, ವಾಲ್ಮೀಕಿ ಜಯಂತಿ, ಮಡಿವಾಳ ಮಾಚಿದೇವ್ರ ಜಯಂತಿ, ಅಂಬಿಗರಾಜ ಚೌಡಯ್ಯ ಆಗ್ಬೋದು, ವೀರಬ್ರಹ್ಮಯ್ಯ ಆಗ್ಬೋದು, ತಾತಯ್ಯನೂ ಆಗ್ಬೋದು. ಇಂಥ ಮಹಾನುಭಾವರು ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ಒಂದು ನಡವಳಿಕೆಗಳನ್ನ, ನಮ್ಮ ಜಾತಿ ಪದ್ಧತಿಗಳನ್ನು, ಮೂಢನಂಬಿಕೆಗಳನ್ನ ಹೋಗಲಾಡಿಸೋಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ತಿದ್ದಿ ಈ ಸಮಾಜವನ್ನು ತಿದ್ದಿದ್ದಾರೆ. ಅವರ ಜೀವನ ಪೂರ್ತಿ ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟಂಥ ಮಹನೀಯರು ಅನೇಕ ಜನರು ಇದ್ದಾರೆ. ಇವತ್ತು ನಮ್ಮ ಹಿಂದೆ ಇದ್ದಂಥ ಒಂದು ಜಾತಿ ಪದ್ಧತಿ, ನಾವು ಕನಕದಾಸರು ಹೇಳ್ದಂಗೆ ಕುಲ ಆ ಕುಲದ ಜಾತಿಯ ಒಂದು ಮೂಲ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ನಾನು ಕುರಿ ಕಾಯಿಸ್ತಾ ಇದ್ದೆ, ಕುರುಬ ಆದೆ. ಒಕ್ಕಲತನ ಮಾಡ್ತಾಯಿದ್ರು, ಒಕ್ಕಲಿಗರಾದರು. ಚಪ್ಪಲಿ ಬೇಕಲ್ವಾ? ಚಪ್ಪಲಿ ಹೊಲಿತಾದ್ರು ಅವ್ರನ್ನ ಒಂದು ಜಾತಿ ಅಂತ ಕರೆದ್ರು. ಮಡಿಕೆ ಬೇಕು, ಕುಂಬಾರರು ಅಂತ ಹೇಳಿದ್ರು. ಸೀರೆ ನೇಯಬೇಕು, ಅವ್ರನ್ನ ಬೇರೆ ಜಾತಿ ಕರೆದ್ರು. ಈ ಥರ ಜಾತಿ ವೃತ್ತಿಯಿಂದ ಆಗಿದೆ ಬಿಟ್ಟರೆ ಮೂಲವಾಗಿ ಅದಕ್ಕೆ ಮೂಲವೇ ಇಲ್ಲ. ಕುಲ ಕಸುಬಿನಿಂದ ಆಗಿದೆ. ಆದ್ದರಿಂದ ನಾವೆಲ್ಲರೂ ಒಂದೇನೇ ಮನುಷ್ಯರು. ನಾವು ಮನುಷ್ಯರಾಗಿ ಬಾಳಬೇಕು, ಒಬ್ಬರಿಗೊಬ್ಬ ಪ್ರೀತಿ ವಿಶ್ವಾಸನ ಇರಬೇಕು ಅನ್ನುವ ಒಂದು ಸಂದೇಶವನ್ನು ಮನುಕುಲಕ್ಕೆ ಸಾರಿದಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕನಕದಾಸರು. ಈ ಒಂದು ಜಯಂತಿಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅವರ ಕೃಪೆಗೆ ಪಾತ್ರರಾಗಿದ್ದೀರಿ. ಅವರ ಆಶೀರ್ವಾದ ನಿಮ್ಮ ಇಲಾಖೆ ಬಗ್ಗೆ, ಎಲ್ಲ ಜನಗಳ ಬಗ್ಗೆ ಇರಲಿ ಅಂತ ನಾನಂತೂ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಜಯಂತಿಯಲ್ಲಿ ನಮ್ಮನ್ನು ಕರೆಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. KPTCL ಹಾಗೂ ಬೆಸ್ಕಾಂ ಹಾಗೂ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಗುತ್ತಿಗೆದಾರರು ಜೊತೆಗೆ ನಮ್ಮ ಕುರುಬ ಸಮಾಜದ ಎಲ್ಲ ಮುಖಂಡರುಗಳು ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಶ್ರೀಯುತ SR ವೆಂಕಟೇಶಪ್ಪನವರು ಸಾಕಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮೊದಲು ಬೆಸ್ಕಾಂ ವತಿಯಿಂದ ನಮ್ಮ AW ಸಾಹೇಬರಾದಂಥ ರಮೇಶ್ ಅವರು ಸಾಕಷ್ಟು ಮಾಹಿತಿಗಳನ್ನು ಈ ಸಭೆಗೆ ತಿಳಿಸಿದ್ದಾರೆ. ಅದೇ ರೀತಿ ಈ ಒಂದು ಅವಕಾಶನ ನನಗೆ ಕಲ್ಪಿಸಿಕೊಟ್ಟಂಥ ಈ ಒಂದು ಶುಭ ಅವಕಾಶವನ್ನು ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಅಂದ್ಬಿಟ್ಟು ಕೇವಲ ಕೊನೆಯಲ್ಲಿ 1-2 ಪದದ ಅರ್ಥನ ನಮ್ಮ ಸಮಾಜಗಳು ಅಂದರೆ ಒಟ್ಟಾರೆ ಎಲ್ಲ ವಿಶ್ವಕ್ಕೆ ಸಂಬಂಧಪಟ್ಟಂಥ ಎಷ್ಟು ಸಮಾಜಗಳಿದೆಯೋ ಅಷ್ಟು ಸಮಾಜಗಳು ಆ ಕೊನೆ 2 ಪದಗಳನ್ನು ವಿಶ್ಲೇಷಣೆಗೆ ಈಗಲೂ ಕೊನೆ ಇಲ್ಲ, ಅಂತಿಮ ಇಲ್ಲ. ಅದನ್ನು ನಾವು ವಿಶ್ಲೇಷಣೆಯಲ್ಲಿ ತೊಡಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಯಾವ್ಯಾವ ಧರ್ಮ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಧರ್ಮದಲ್ಲಿರ್ತಾರೋ ಅಥವಾ ಕುಲದಲ್ಲಿರ್ತಾರೋ ಆ ಕುಲದ ಮೌಲ್ಯಗಳನ್ನು ಎತ್ತಿ ಹಿಡಿದು ತೋರಿಸಿದ್ದಾರೆ. ಆದರೆ ನಾವು ಅದನ್ನು ತಿಳ್ಕೊಳ್ತಾ ಇಲ್ಲ. ಯಾರ್ಯಾರು ಯಾವ್ಯಾವ ಕಸುಬು ಮಾಡ್ತಿದ್ದಾರೋ ಆಯಾ ಕಸುಬಿನ ಧರ್ಮ, ಅವರ ಕಸುಬಿನ ಅಮೂಲ್ಯ ಸೇವೆ ಅನ್ನೋದನ್ನು ಎಲ್ಲ ಸಮಾಜದವರು ಅರ್ಥಕೋಬೇಕಾಗಿದೆ. ಪ್ರತಿಯೊಬ್ಬ ಸಮಾಜದ ಒಂದು ಧರ್ಮಗಳು ಸಹಿತ ಅಮೂಲ್ಯವಾದ ಸಂದೇಶಗಳನ್ನು ಸಾರ್ತಾ ಇದ್ದಾವೆ.
ಅದನ್ನು ಆದರೆ ನಾವು ಗಮನಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಯಾವುದೇ ಸಮಾಜ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಎಲ್ಲ ಸಮಾಜಕ್ಕೂ ಒಂದು ಗೌರವ ಇದೆ. ಎಲ್ಲ ಸಮಾಜದಲ್ಲೂ ಗೌರವದ ಒಂದು ಸಂದೇಶಗಳನ್ನು ಹೊರಬರ್ತಾ ಇದೆ. ಆ ಗೌರವವನ್ನು ನಾವು ಗೌರವಿಸುವಂಥವನ್ನು ಕೆಲಸ ಆಗಬೇಕಾಗಿದೆ. ಈ ಕುಲವನ್ನು ಒಂದು ಬೆಳೆದಾಡಿದಿರಿ ಎನ್ನುವ ಒಂದು ಪದ ಏನಿದೆಯೋ ಆ ಪದನ ನಾವು ಪದೇನೂ ನಾವು ಅದನ್ನು ಗಮನಿಸ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಈ ಒಂದು ಸಂದೇಶ ಎಲ್ಲರಿಗೂ ಸಾರುವಂಥದ್ದಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಮುಂದುವರೆದು ಎಲ್ಲೇ ಇರಲಿ ನಾವೆಲ್ಲ ಅಣ್ಣ ತಮ್ಮಂದರು, ಎಲ್ಲ ಸಮಾಜದವರು ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಒಂದು ಪದಕ್ಕೆ ಅರ್ಥ ಸಿಗುತ್ತೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಅವಕಾಶನ ಕಲ್ಪಿಸ್ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತೇನೆ.